ಸರಿಸಮಾನವಾಗಿ ವಿದ್ಯೆಯಲ್ಲಿರ್ಬೋದು, ವ್ಯಾಪಾರ ವ್ಯವಹಾರದಲ್ಲಿರ್ಬೋದು, ರಾಜಕೀಯವಾಗಿ ಕೂಡ ಒಂದು ಬಲಿಷ್ಠ ಸಮಾಜವಾಗಿ ಬೆಳೀಲಿ ಅಂತ ಹೇಳ್ತಕ್ಕಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತೀನಿ. ಸರ್, ಈಗ ಕುರುಬರ ಸಮಾಜಕ್ಕೂ ನಿಮಗೊಂದು ಅದ್ಭುತವಾದ ನಂಟಿದೆ. ಅಲ್ಲ, ನಾನು ಇವತ್ತಲ್ಲ, ನಾನು RSS ಸೇರಿದಾಗೇ ನನಗೆ ಹೇಳ್ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಸಮಾಜದವ್ರನ್ನೂ ಜೊತೆಯಲ್ಲಿ ತೊಗೊಂಡೋಗ್ಬೇಕು ಅಂತ. ಆವತ್ತಿಂದ ಕೂಡ ಈ ಸಮಾಜದ ಅನೇಕ ಮುಖಂಡರು ಕೂಡ ನನ್ನಲ್ಲಿ ಮುಖಂಡರಾಗವ್ರೆ, ಕಾರ್ಪೊರೇಟರ್ ಆಗವ್ರೆ, ತಾಲೂಕ್ ಪಂಚಾಯತಿ ಸದಸ್ಯರು ಮಾಡಿದ್ವಿ, ಗ್ರಾಮ ಪಂಚಾಯತಿ ಅಧ್ಯಕ್ಷಗಳನ್ನು ಕೂಡ ಮಾಡಿದ್ವಿ. ನಮ್ಮದು ಅವ್ರ ಸಂಬಂಧ ಒಂದು ರೀತಿ ಒಂದು ಕುಟುಂಬದ ಸಂಬಂಧ ರೀತಿಯಲ್ಲಿ ಇರ್ತಕ್ಕಂಥದ್ದು. ಸೊ ಇವತ್ತು ಈ ಸಮಾಜಕ್ಕೋಸ್ಕರ ಇವತ್ತು ನಾನು ರಾವತ್ನಹಳ್ಳಿಯಲ್ಲೂ ಕೂಡ 5 ಎಕರೆ ಜಾಗವನ್ನು ಕನಕಪೀಠಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಮತ್ತು ಯಲಹಂಕ ಶಿವರಾಮ್ ಕಾರ್ ಅಂತ BDA ಬಡಾವಣೆ ಪಕ್ಕದಲ್ಲಿ 1.5 ಎಕರೆ ಕನಕ ಭವನಕ್ಕೆ ಜಾಗವನ್ನು ಕೊಟ್ಟಿದ್ದೀವಿ. ಕನಕ ಭವನಗಳ ನಿರ್ಮಾಣವನ್ನು ಮಾಡಿದ್ದೀವಿ. ಕನಕದಾಸರ ಹೆಸರಿನಲ್ಲಿ ಪಾರ್ಕ್ಗಳನ್ನು ಕೂಡ ಮಾಡಿದ್ದೀವಿ. ಮತ್ತು ಈ ಥರ ಮತ್ತು ಸಂಗೊಳ್ಳಿ ರಾಯಣ್ಣವರ ಒಂದು ಮೇಲ್ಸೇತುವೆಗೆ ಕೂಡ ಅವರ ಹೆಸರು ನೀಡೋದಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟಿದ್ದೀವಿ. ಈ ಸಮಾಜವನ್ನು ಜೊತೆಯಲ್ಲಿ ತೊಗೊಂಡೋಗ್ಬೇಕು. ಯಾಕಂದರೆ ಈ ಸಮಾಜದಲ್ಲಿ ದಾರ್ಶನಿಕರು ಇದ್ದಾರೆ, ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣಂಥ ವಂಶಸ್ಥರು ಇವರೆಲ್ಲ ಕೂಡ ಅವರು ದೇಶಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥದ್ದು. ಮತ್ತು ಇವತ್ತು ಕೂಡ ನಾನು ಯಾವುದು ಜಾತಿ ನೋಡ್ದನಲ್ಲ, ಇವತ್ತು ನಾನು ಸಂಬಂಧವನ್ನು ಕೂಡ ಈ ಸಮಾಜದಲ್ಲಿ ಬೆಳೆಸ್ಕೊಂಡಿರೋದ್ರಿಂದ ನನಗೆ ಈ ಸಮಾಜ ಇನ್ನೂ ಭಾಳ ಹತ್ತಿರವಾಗಿ ಒಂದು ರೀತಿ ಅವರ ಸ್ವಂತ ಸಂಬಂಧಿಕರ ರೀತಿಯಲ್ಲಿ ಕೂಡ ನೋಡ್ತಾ ಇದ್ದಾರೆ. ಇದು ನನಗೆ ಖುಷಿ ತರ್ತಕ್ಕಂಥ ವಿಚಾರ. ಯಲಹಂಕದಲ್ಲಿರ್ತಕ್ಕಂಥ ಕುರುಬ ಸಮಾಜದವರು ನಿಮ್ಮ ನಡುವೆ ಅಲ್ಲ, ಮೊದಲು ಅಷ್ಟೇ ನೋಡ್ರಿ, ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಓಟ್ ಅವ್ರಿಗೆ ಹಾಕೋ ಸಂದರ್ಭದಲ್ಲೂ ಕೂಡ ಆ ಸಮಾಜ ನನ್ನ ಕೈ ಹಿಡ್ದೈತೆ. ನನ್ನ ಕ್ಷೇತ್ರದಲ್ಲಿ ಅವ್ರು ಹೇಳವ್ರೆ, ಅಲ್ಲಿ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗಲಿ, ಬಟ್ ಇಲ್ಲಿ ನೀವು ನಮಗೆ MLA ಆಗಬೇಕು ಅಂತೇಳಿ ಬಹುಸಂಖ್ಯಾತರು ಇರ್ತಕ್ಕಂಥ ಊರುಗಳಲ್ಲೂ ಕೂಡ ನನಗೆ ಓಟ್ ಹಾಕ್ಕೊಂಡು ಬಂದಿರ್ತಕ್ಕಂಥವ್ರು. ಅಂದರೆ ಅದು ನಮ್ಮ ರೀತಿಯ ವೈಯಕ್ತಿಕವಾದಂಥ ಸಂಬಂಧಗಳನ್ನು ಇಟ್ಕೊಂಡಿದ್ವಿ. ಅವರ ಏನು ಕೆಲವು ಸಮಸ್ಯೆಗಳಿದೆಯೋ ಅದಕ್ಕೆಲ್ಲ ಸ್ಪಂದಿಸ್ತಾ ಇದ್ದೆ. 40-45 ವರ್ಷ ನಾನು ಪಾರ್ಟಿ ಕಟ್ಟಿರಬೇಕಾದಾಗ ಸಂಬಂಧಕ್ಕೂ ಮೀರಿ ನಾವು ಭಾವನಾತ್ಮಕ ನಮ್ಮ ಜೊತೆಯಲ್ಲಿದ್ದಂಥವ್ರು. ಈಗ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ. ಸರ್, ಯಲಹಂಕ ಕ್ಷೇತ್ರದಲ್ಲಿ 0 ಇತ್ತು BJP. ಎಷ್ಟೋ ಜನ BJP ಕಾರ್ಯಕರ್ತರು ಹೊಡೆತವನ್ನು ತಿಂದಿದ್ದಾರೆ ಬಾವುಟ ಕಟ್ಟುವಾಗ. ಇವತ್ತು ನಿಮ್ಮ ಅಭಿವೃದ್ಧಿ ಮುಖಾಂತರ ಒಂದು ಊರಲ್ಲಿ ಒಬ್ಬ BJP ಕಾರ್ಯಕರ್ತ ಇದ್ದ, ಇವತ್ತು ನಿಮ್ಮ ಅಭಿವೃದ್ಧಿ ಮುಖಾಂತರ ಒಂದು ಊರಲ್ಲಿ 100 ಜನ BJP ಕಾರ್ಯಕರ್ತರಾಗಿದ್ದಾರೆ. ಸೊ ಇಷ್ಟು ಬಲಿಷ್ಠವಾಗಿ ನೀವು ಆಗಿದ್ದಕ್ಕೆ ಇದು ಇಷ್ಟು ಸಂಘಟನೆ ಆಯಿತು ಅಂತ? ಇಲ್ಲ, ನಾವು ಮೂಲ 78ರಲ್ಲಿ RSS ಸೇರಿದಾಗ ಮತ್ತು 91ರಲ್ಲಿ ನೇರವಾಗಿ BJP ಜವಾಬ್ದಾರಿಯನ್ನು ತಗೊಂಡಾಗ ಆಗ ಇಲ್ಲಿ ಬಲಿಷ್ಠ ಇತ್ತು. ಇಲ್ಲಿ ಹಳೆಯ ಯಲಹಂಕ ಏನಿತ್ತು, ದಾಸಂಪುರ ಇರಲಿಲ್ಲ. ಆವಾಗ ಜಾಫರ್ ಶರೀಫ್ ಅವರು ಕೇಂದ್ರ ಸಚಿವರು, ಬಸವಲಿಂಗಪ್ಪ ಅವರು ರಾಜ್ಯ ಸಚಿವರು, ಪ್ರಭಾವಿಗಳು ನಮಗೆ BJPಯನ್ನು ಬೆಳೆಸೋದಕ್ಕೆ ಭಾಳ ತೊಂದರೆಗಳನ್ನು ಕೊಟ್ಟಾಗ ಕೂಡ ನಾವು ಎಲ್ಲವನ್ನು ಎದುರಿಸಿ ಸಾಕಷ್ಟು ಹೋರಾಟಗಳು, ಕೇಸ್ಗಳು ಮತ್ತು ನಮ್ಮ ಕಾರ್ಯಕರ್ತರಿಗೂ ಅನೇಕ ತೊಂದರೆಗಳಾದಾಗ ಕೂಡ ನಾನು ಬಿಟ್ಕೊಡಲಿಲ್ಲ. ಯಾಕಂದರೆ ಇವತ್ತು ನನ್ನ ಜೊತೆಯಲ್ಲಿ ಯಾಕೆ ಕಾರ್ಯಕರ್ತರು ಜನ ಎಲ್ಲ ಹಾಗೇ ಇದ್ದಾರೆ ಅಂತ ಹೇಳಿದ್ರೆ, ನಾನು 45 ವರ್ಷದಿಂದ ಕೂಡ ಅವನ್ನೆಲ್ಲೂ ಬಿಟ್ಟು ಹೋಗಲೇ ಇಲ್ಲ. ನಾನು 5 ವರ್ಷಕ್ಕೆ ಒಂದು ಸರಿ ಬರೋ ಶಾಸಕ ಅಲ್ಲ, ಮತ್ತು 5 ವರ್ಷಕ್ಕೆ ಬರೋ ಲೀಡ್ರು ಅಲ್ಲ. ನಾನು ದಾಸಂಪುರ ಹೋಬಳಿ ಬಂದಾಗ ನನ್ನ ಜೊತೆಯಲ್ಲಿ ಪ್ರಾರಂಭದಲ್ಲಿ 20 ಜನ ಇದ್ದರು. ಊರಿಗೆ ಒಬ್ಬರು ಇಬ್ಬರೇ, ಯಾರೂ ಇರಲಿಲ್ಲ. ಆದರೆ ಇವತ್ತು ಪ್ರತಿ ಊರಲ್ಲೂ ಕೂಡ ಮೆಜಾರಿಟಿ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳವ್ರೆ. ನಾವು ನಿರಂತರವಾದಂಥ ಸಂಪರ್ಕ. ಮತ್ತು ನಾನು ಮೊದಲನೇ ಬಾರಿಗೆ ಶಾಸಕನಾಗಿ ಗೆದ್ದಾಗ ಇಲ್ಲಿ 3ನೇ ಪ್ಲೇಸ್ ನನಗೆ ಓಟು, BJP 3rd ಪ್ಲೇಸ್ ನಂದಿಲ್ಲಿ. ಆದರೆ ಇವತ್ತು ಯಾಕೆ ಮೊದಲನೇ ಪ್ಲೇಸಿಗೆ ತಂದವ್ರೆ? ಇರ್ತಕ್ಕಂಥ ವಿಶ್ವಾಸ. ಒಂದು ಪಾರ್ಟಿ ನೋಡು ಆಗ್ತಾರೆ, ಪಾರ್ಟಿ ಬೆಳಿಬೇಕಾದ್ರೆ ನಾಯಕತ್ವ, ಮುಖಂಡತ್ವನೂ ಕೂಡ ಭಾಳ ಇಂಪಾರ್ಟೆಂಟ್. ಇವತ್ತು ನರೇಂದ್ರ ಮೋದಿಯವರಿಂದ ಇಡೀ ದೇಶದಲ್ಲಿ ನಾವು ಚುನಾವಣೆಗಳನ್ನು ಗೆಲ್ತಾ ಇದ್ವಿ. ಅವರ ವರ್ಚಸ್ಸು, ಅವ್ರು ನಡೀತಾ ಇರ್ತಕ್ಕಂಥ ಕೆಲಸಗಳು ಇದು. ಇವತ್ತು ನಾನು ಕೂಡ ಒಬ್ಬ ಶಾಸಕನಾಗಿ ನನ್ನ ನಡೆ ನುಡಿ ಕೆಲಸಗಳನ್ನು ಹೆಂಗೆ ಮಾಡ್ತೀವಿ, ಜನಗಳಿಗೆ ಹೆಂಗೆ ಸ್ಪಂದಿಸ್ತೀವಿ ಅನ್ನೋದ್ರ ಮೇಲೆ ಇಲ್ಲಿ ಪಕ್ಷ ಕೂಡ ಬೆಳೀತಾ ಇದೆ. ಇವತ್ತು ಪಕ್ಷ ಇಲ್ಲಿ ಭಾಳ ಬಲಿಷ್ಠವಾಗಿದೆ. ಯಾವ ಊರಲ್ಲೂ ಕೂಡ ನಮ್ಮ ಕಾರ್ಯಕರ್ತರು ಇಲ್ಲ ಅಂತಕ್ಕಂಥ ಊರಿಲ್ಲ. ಎಲ್ಲ ಕಡೆಯೂ ಕೂಡ ನಮ್ಮ ಬೆಂಬಲಿಗರು ಇದ್ದೇ ಇದ್ದಾರೆ. ಪಕ್ಷ ಭಾಳ ಬಲಿಷ್ಠವಾಗೈತೆ.